ಹಲೋ ಫ್ರೆಂಡ್ಸ್, ನಮಸ್ತೆ. ಇವತ್ತು ಜೀರಿಗೆ ಹಾಗೂ ತುಳಸಿ ಎಲೆ ನೀರಿನೊಂದಿಗೆ ಇವತ್ತು ದಿನಾನ ಸ್ಟಾರ್ಟ್ ಮಾಡಿದೆ. ಹಾಗೆ ಇವತ್ತು ಸೌತೆಕಾಯಿ ಯೂಸ್ ಮಾಡ್ಕೊಂಡು ನೀರು ದೋಸೆ ಮಾಡೋಣ ಅಂತ ಹೇಳಿ ಇದಕ್ಕೆ ನಾನು ಸೌತೆಕಾಯಿ ಹಾಗೆ ಅಕ್ಕಿ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ರುಬ್ಕೊತಾ ಇದ್ದೀನಿ. ಸೊ ಫುಲ್ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಿಲ್ಲ ಅಂದರೆ ನೀರು ದೋಸೆ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಸೊ ಒಂಥರ ಹಾರ್ಡಾಗಿರುತ್ತೆ, ಒಂಥರ ಏನು ರಫ್ ಆಗಿ ಬರುತ್ತೆ, ಚೆನ್ನಾಗಿ ಬರಲ್ಲ. ಸಾಫ್ಟ್ ಆಗಿ ಬರಬೇಕು ಅಂದರೆ ಫುಲ್ ನುಣ್ಣಗೆ ನೀರು ಥರ ರುಬ್ಕೊಬೇಕು. ಕೈಗೆ ಯಾವುದೇ ಥರದ್ದು ತರಿ ಅಕ್ಕಿ ತರಿ ಎಲ್ಲ ಸಿಗಬಾರ್ದು, ಅಷ್ಟು ನುಣ್ಣಗೆ ರುಬ್ಕೊಬೇಕು. ನುಣ್ಣಗೆ ರುಬ್ಕೊಂಡು ಒಂದು ಈ ತರ ಪ್ಯಾನ್ಗೆ ಎಣ್ಣೆ ಹಾಕೊಂಡು ಈ ತರ ತೆಳುವಾಗಿ ಹಾಕೊಂಡ್ರೆ ನೀರು ದೋಸೆ ಕೂಡ ರೆಡಿ ಆಗುತ್ತೆ. ಹಾಗೆ ಚಟ್ನಿಗೆ ನಾನು ಕೊತ್ತಂಬರಿ ಸೊಪ್ಪು, ಕಡಲೆಕಾಳು, ಉದ್ದಿನ ಬೇಳೆ, 2-3 ಸ್ಪೂನಷ್ಟು ಕಾಯಿ ತುರಿ, ಹಾಗೆ 1-2 ಎಸಳು ಬೆಳ್ಳುಳ್ಳಿ, ಶುಂಠಿ, ಹುಣಸೆ ಹಣ್ಣು, ಹಾಗೆ ಒಣಮೆಣಸಿನಕಾಯಿ, ಹಾಗೆ ಸ್ವಲ್ಪ ಜೀರಿಗೆ ಹಾಕೊಂಡು ರುಬ್ಕೊತಾ ಇದ್ದೀನಿ. ಉಪ್ಪು ನೀರು ಹಾಗೆ ಸೇರಿಸ್ಕೊಂಡು ಜೊತೆಗೆ ರುಬ್ಕೊತಾ ಇದ್ದೀನಿ. ಹಾಗೆ ದೋಸೆ ಜೊತೆ ಚೆನ್ನಾಗಿರುತ್ತೆ ಚಟ್ನಿ ಅಂತೇಳಿ. ಇದಾಗಿತ್ತು ನಂದು ಮಿನಿ ವ್ಲಾಗ್. ಥ್ಯಾಂಕ್ ಯು.